ಫ್ರೆಂಡ್ಸ್ 2026 ಅಲ್ಲಿ ಒಂದು ಸೂಪರ್ ಸಾಲಿಡ್ ಪಿ ಸಿ ಬೇಕಾದ್ರೆ ಈ ಪಿ ಸಿನ ಅಂತ ನಾನು ಹೇಳ್ಬೋದು. ಈ ಪಿ ಸಿದಲ್ಲಿ ನೀವು 2K ಲೆವೆಲ್ ಗೇಮಿಂಗ್ ಆರಾಮಾಗಿ ಮಾಡ್ಬೋದು. ಫಸ್ಟ್ ಬನ್ನಿ ನಿಮ್ಗೆ ನಾನು ಲುಕ್ಸ್ ತೋರಿಸ್ತೀನಿ ಎಷ್ಟು ಸಖತ್ತಾಗಿದೆ ಅಂತ. ನೋಡಿದ್ರೆ ತಾನೇ ಲುಕ್ ಹೆಂಗಿದೆ ಅಂತ. ಈ ಲುಕ್ಸ್ಗೋಸ್ಕರ ಏನ್ ಮಾಡಿದೀವಿ ಅಂದ್ರೆ ನಾವು ಈ ಕ್ಯಾಬಿನೆಟ್ ಯೂಸ್ ಮಾಡಿದೀವಿ Y60 ಅಂತ. ಈ Y60 ನಿಮ್ಗೆ ನಾನು ಸ್ಪೆಷಾಲಿಟಿ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ಗ್ಲಾಸ್ ಇರುತ್ತೆ, ಇಲ್ಲಿ ನಿಮ್ ಗರ್ಲ್ ಫ್ರೆಂಡ್ ಐ ಮೀನ್ ಡಾಲ್ ಇಡ್ಬೋದು. ಓಕೆ, ಇಲ್ಲಿ ನೋಡಿ ಈ ಫ್ಯಾನ್ಸ್ ಬಂದ್ಬಿಟ್ಟು ನೀವು ಯಾವಾಗ ನಿಮ್ ಗ್ರಾಫಿಕ್ ಕಾರ್ಡ್ ರೆಂಡರ್ ಆಗುತ್ತೋ, ರನ್ ಆಗುತ್ತೋ, ಗೇಮ್ ಪ್ಲೇ ಆಗುತ್ತೋ, ನಿಮ್ ಗ್ರಾಫಿಕ್ ಯುಟಿಲೈಸೇಷನ್ ಆಗೋವಾಗ ಇದನ್ನ ನೀವು ಫ್ಯಾನ್ ಸ್ಪಿನ್ ಆಗುವಾಗ ಒಂದು ಲುಕ್ಸ್ ಎಲಿಗೆಂಟ್ ಬರುತ್ತೆ. ನಾವು ಬಜೆಟ್ 2 ಲಕ್ಷ ಅಲ್ಲಿ ಮುಗಿಸ್ಬೇಕಾಯ್ತು, ಅದಕ್ಕೋಸ್ಕರ ಗ್ರಾಫಿಕ್ ಕಾರ್ಡು ನಾವು ಗೇಮಿಂಗ್ ಓಸಿ ಹಾಕ್ಲಿಲ್ಲ. ಗೇಮಿಂಗ್ ಓಸಿ ಹಾಕಿದ್ರೆ ಇಲ್ಲಿ ಲೈಟ್ ಅಲ್ಲಿ ಇನ್ನೂ ಸೂಪರ್ ಆಗಿರುತ್ತೆ. ಬಟ್ ಕಸ್ಟಮರ್ ಬಜೆಟ್ ಅಲ್ಲಿ ನೋಡ್ಬೇಕಾಯ್ತು. ಅಂಡ್ ಎಂಡ್ ಆಫ್ ದ ಸೀಸನ್ Y40 Y60 ಬ್ರ್ಯಾಂಡ್ ಕಡೆಯಿಂದ ಈಗ ಸ್ಟಾಕ್ ಕಮ್ಮಿ ಬರ್ತಾ ಇದೆ, ಅದಕ್ಕೋಸ್ಕರ ನಾವು ಒಂದು ಬೆಸ್ಟ್ ಡೀಲ್ ಪ್ರೈಸ್ ಅಲ್ಲಿ ಇದು ಪಿ ಸಿ ಬಿಲ್ಡ್ ಮಾಡಿದ್ವಿ. ನೋಡಿ ಒಂದು ಸೂಪರ್ ಸಾಲಿಡ್ ಒಂದು ಕಾಂಪ್ಯಾಕ್ಟ್ ಆಗಿ ಲುಕ್ ಅಲ್ಲಿ ಇದು ಪಿ ಸಿ ಸೂಪರ್ ಆಗಿದೆ. ನೀವೇ ನೋಡ್ಬೋದು, ಒಂದು ಡೆಸ್ಕ್ ಮೇಲೆ ಈ ತರ ಪಿ ಸಿ ಇಟ್ರೆ ಒಂದು ಯೂನಿಕ್ ಲುಕ್ ಇರುತ್ತೆ. ಸೊ ಇದರಲ್ಲಿ ಡೈರೆಕ್ಟ್ಲಿ ನಿಮ್ ವರ್ಟಿಕಲ್ GPU ಕೇಬಲ್ನು ಬರುತ್ತೆ Y60 ಅಲ್ಲಿ. ಸೊ ಸೂಪರ್ ಸಾಲಿಡ್ ಕೇಸ್ ಅಂತ ಹೇಳ್ಬೋದು. ಇನ್ ಪ್ರೈಸ್ ಟು ಪರ್ಫಾರ್ಮೆನ್ಸ್ ಈ ಕಡೆ ಗ್ಲಾಸ್, ಈ ಕಡೆ ಗ್ಲಾಸ್, ಈ ಕಡೆ ಗ್ಲಾಸ್ ಇರುತ್ತೆ. ಟಾಪ್ ಅಲ್ಲಿ 360mm, ಸೈಡ್ ಅಲ್ಲಿ 2 ಇಂಟೆಕ್ ಫ್ಯಾನು, ಬ್ಯಾಕ್ ಎಕ್ಸಾಸ್ಟ್ ಫ್ಯಾನು ಈ ತರ ಇಡ್ಬೋದು. ಅದು ಬಿಟ್ಟು ಈ GPU ಕೆಳಗಡೆ 2 ಫ್ಯಾನ್ಸ್ ಇರುತ್ತೆ. ನಿಮ್ಗೆ ಅದು ವಿಸುವಲ್ ಇರಲ್ಲ, ಕಾಣಿಸಲ್ಲ, ಬಟ್ ಏರ್ ಬಂದ್ಬಿಟ್ಟು ರಿವರ್ಸ್ ಬ್ಲೇಡ್ ಕಾರಣ ಕೆಳಗಿಂದ ಮೇಲೆವರೆಗೂ ಏರ್ ಕೊಡುತ್ತೆ. ಟೈಪ್ ಸಿ ಪೋರ್ಟ್ ಇದೆ, USB ಪೋರ್ಟ್ಸ್ ಇದೆ. ಈ ಬಟನ್ ಬಂದ್ಬಿಟ್ಟು ಸ್ವಲ್ಪ ಯೂನಿಕ್ ಆಗಿರುತ್ತೆ. ಟೈಪ್ ಸಿ, USB 3.2, ಆಡಿಯೋ HD, ಎವ್ರಿಥಿಂಗ್. ಒಂದು ಪ್ರೈಸ್ ಟು ಪರ್ಫಾರ್ಮೆನ್ಸ್ ಇದೆ. ಮೇನ್ ಕಸ್ಟಮರ್ ಬಂದ್ಬಿಟ್ಟು ಇ ಸ್ಪೋರ್ಟ್ಸ್ ಗೇಮರ್, ಅವ್ನು ಗೇಮಿಂಗ್ ಜಾಸ್ತಿ ಮಾಡಬೇಕಾಗಿದೆ. ಬಜೆಟ್ 2 ಲಕ್ಷ ಇತ್ತು, ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡ್ತಾನು. ಸೊ ಪ್ರಾಸೆಸರ್ ಬಂದ್ಬಿಟ್ಟು 9800 X3D ಯೂಸ್ ಮಾಡಿದಿರಿ. X3D ಯೂಸ್ ಮಾಡಿರೋದು ರೀಸನ್ ಏನಿದೆ ಅಂದ್ರೆ ಇದರಲ್ಲಿ 3DV ಕ್ಯಾಶ್ ಮೆಮೊರಿ ಇದೆ. ಸಿಂಗಲ್ ಕೋರ್ ಅಲ್ಲಿ ಸೂಪರ್ ಸಾಲಿಡ್ ಪರ್ಫಾರ್ಮೆನ್ಸ್ ಇರುತ್ತೆ. ಇವನ್ ಮಲ್ಟಿ ಕೋರ್ ಅಲ್ಲೂ ಸಖತ್ತಾಗಿದೆ. ನೀವು ರೆಂಡರ್ ಎಲ್ಲ ಮಾಡುವಾಗೂ ನಿಮ್ಗೂ 8 ಕೋರ್ ಇದ್ರೆ, 16 ಥ್ರೆಡ್ ಇದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ಈ ಪರ್ಫಾರ್ಮೆನ್ಸ್ ಒಂದು ಬಜೆಟ್ ಎಕನಾಮಿಕಲ್ ಮದರ್ ಬೋರ್ಡ್ ಅಲ್ಲಿ ನೋಡ್ಬೇಕಂದ್ರೆ B850M ಗೇಮಿಂಗ್ X ಸೀರೀಸ್ ಮದರ್ ಬೋರ್ಡ್ ಯೂಸ್ ಮಾಡಿದೀನಿ. ಈ ಮದರ್ ಬೋರ್ಡ್ ಅಲ್ಲಿ ಬಂದ್ಬಿಟ್ಟು 4 RAM ಸ್ಲಾಟ್ ಇದೆ, Wi-Fi 6 ಇದೆ, ಬ್ಲೂಟೂತ್ ಇದೆ, 256GB ವರೆಗೆ RAM ಸಪೋರ್ಟ್ ಆಗುತ್ತೆ. ಬಟ್ ಬ್ರದರ್ 256GB RAM ಹೇಳಿದ ತಕ್ಷಣ ಕೇಳಿಸ್ಕೊಳಕ್ಕೆ ಹೋಗ್ಬಿಡಿ. 4 ಲಕ್ಷ ರೂಪಾಯಿ ಬರೀ 256GB RAM ಬೆಲೆ ಇದೆ. ಬಟ್ ಆದ್ರೂ ನಮ್ಮ ಕಸ್ಟಮರು 32GB RAM ತಗೊಂಡ್ರು. 16 + 16 5600 ಮೆಗಾ CL40. ಕೆಲವು ತಿಂಗಳಿಂದ ಏನಿತ್ತು ನಿಮಗೂ ಗೊತ್ತಿದೆ, ಈಗ ಏನಿದೆ ಅಂತ ನಿಮಗೂ ಗೊತ್ತಿದೆ. ಹೇಳೋದು ಪದೇ ಪದೇ ಅವಶ್ಯಕತೆ ಇಲ್ಲ, ಬಟ್ ಇನ್ನೂ ಜಾಸ್ತಿ ಆಗ್ತಾ ಇದೆ, ನೀಡು ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ. 1 TB NVMe Gen 510 ಐ ಮೀನ್ P510 Gen 5 SSD 11000 Mbps ಅಲ್ಲಿ ಒಂದು ಪ್ರೈಸ್ ಟು ಪರ್ಫಾರ್ಮೆನ್ಸ್ SSD ಪ್ಲಸ್ 5070 12GB ಗ್ರಾಫಿಕ್ ಕಾರ್ಡ್, 850 ವಾಟ್ಸ್ ಪ್ರೋ ಲ್ಯಾಬ್ದು ಫುಲ್ಲಿ ಮಾಡ್ಯುಲರ್ ಪವರ್ ಸಪ್ಲೈ ವಿತ್ PCI ಜನರೇಷನ್ 5.1 ATX 3.1. ಈಗ ಫೈನಲ್ ಆಗಿ ಹೇಳ್ತೀನಿ, ಈ ಕೂಲರ್ ನೀವೇ ನೋಡಿ ಬ್ರದರ್. ಈ ಕೂಲರು 9000 ರೇಂಜ್ ಅಲ್ಲಿ ವಿತ್ ಇಮೇಜ್ ವಿಡಿಯೋ ಆಗ್ಬೋದು. ಇಂಥದ್ದು ಲಿಕ್ವಿಡ್ ಕೂಲರ್ ಅಲ್ಲಿ ಬರೀ ಟೆಂಪ್ರೇಚರ್ ಇಲ್ಲ, ಇಲ್ಲಿ ನೋಡಿ CPU ಟೆಂಪ್ರೇಚರ್, GPU ಟೆಂಪ್ರೇಚರ್, ಅದು ಬಿಟ್ಟು ಇಲ್ಲಿ ನೀವು ಇಮೋಜಿ, ಫೋಟೋ ಏನಾದರೂ ಹಾಕ್ಬೋದು. 3 ಫ್ಯಾನ್ಸ್ ಇದೆ RGB ಜೊತೆಗೆ. ಇನ್ನೇನು ಬೇಕು ಬ್ರದರ್? ನಿಮ್ಮ ಪ್ರಾಸೆಸರ್ನು ಆರಾಮಾಗಿ ಇದು ಕೂಲ್ ಮಾಡುತ್ತೆ. ಇದಕ್ಕಿಂತ ಜಾಸ್ತಿ ಏನು ಹೇಳೋದು ಅವಶ್ಯಕತೆ ಇಲ್ಲ. ಸೊ ನಿಮ್ಗೆ ಇಂಥದ್ದು PC ಇಲ್ಲಾಂದ್ರೆ ಎಂಥದ್ದು PC ಬೇಕಾದ್ರೆ ನೀವು ನಮ್ಮ ಸ್ಟೋರ್ಗೆ ವಿಸಿಟ್ ಮಾಡಿ. ಈ PC ಬೆಲೆ ನಿಮ್ಗೆ ಬೇಕಾದ್ರೆ ಡೈರೆಕ್ಟ್ಲಿ ವಿಡಿಯೋ ನನಗೆ ಶೇರ್ ಮಾಡಿ. ಬಟ್ ಯಾವಾಗ ತೊಗೊಳ್ಬೇಕಾಗುತ್ತೋ ಅವಾಗ ಶೇರ್ ಮಾಡಿ. ನೀವು ಪದೇ ಪದೇ ಶೇರ್ ಮಾಡಿದ್ರೆ ನಾನು ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ 2 ಲಕ್ಷ ಇದೆ, ಬಟ್ ನೀವು ಬೈ ಮಾಡೋವಾಗ ಏನು ರೇಟ್ ಇರುತ್ತೋ ಅವತ್ತು ಅವಾಗ ನೋಡೋಣ. 5070 ಗ್ರಾಫಿಕ್ ಕಾರ್ಡ್ ಜೊತೆಗೆ ಒಂದು 2K ಲೆವೆಲ್ ಅಲ್ಲಿ ಫುಲ್ FPS ಗೇಮಿಂಗ್ ಅಂತ ಈ PC ದಲ್ಲಿ ಆಗೇ ಆಗುತ್ತೆ. ಇನ್ನೊಂದು ಹೇಳ್ತೀನಿ ನಾನು ನಿಮ್ಗೂ, ನೀವು ಇನ್ಸ್ಟಾಲ್ ನೋಡ್ತಾ ಇದ್ರೆ ಖಂಡಿತವಾಗ್ಲು ಫಾಲೋ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಎವ್ರಿ ಟೈಮ್ ಇದೇ ಹೇಳ್ತಾ ಇರೋದು. ನಿಮ್ಮ ಬಜೆಟ್ ಇಷ್ಟಿಲ್ವಾ, ನಿಮ್ಮ ಫ್ರೆಂಡ್ ಯಾರಿಗೋ ಒಬ್ರಿಗೆ ಇಂಥದ್ದು ಬೇಕಾಗುತ್ತೆ, ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಒಂದು ಪುಣ್ಯ ಕೆಲಸ ಮಾಡಿ. ಇದು ಅಷ್ಟೇ, ಇನ್ನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ, ಇನ್ನೇನಿಲ್ಲ. ನಮ್ಮ ಚಾನಲ್ನು ಫಸ್ಟ್ ಟೈಮ್ ಬಂದರೆ ಸಬ್ಸ್ಕ್ರೈಬು ಅದೇನೇನಿರುತ್ತೋ ಮಾಡಿ. ನೆಕ್ಸ್ಟ್ ಟೈಮ್ ಮಾಡ್ತಾ ಇದ್ದರೆ ಕಮೆಂಟು ಅದೆಲ್ಲ ಮಾಡಿ. ವಿಡಿಯೋನ ಶೇರ್ ಮಾಡ್ತಾನೆ ಇರಿ.
ಹ್ಮ್